ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಸ್ವಾಗತಿಸುತ್ತಾ ಇಂದು ನಡೆದ SSLC ಕೊನೆಯ ಪರೀಕ್ಷೆಯಾದಂಥ ಇಂಗ್ಲೀಷ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂಥ 1 ಅಂಕದ ಪ್ರಶ್ನೆಗಳಿಗೆ ಸರಿಯಾದಂಥ ಉತ್ತರಗಳನ್ನು ನಾನು ಈ ಒಂದು ವಿಡಿಯೋದಲ್ಲಿ ವಿವರಣೆಯನ್ನು ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಇಫ್ ಯು ಆರ್ ವಾಚಿಂಗ್ ಮೈ ಚಾನಲ್ ಫಾರ್ ದ ಫಸ್ಟ್ ಟೈಮ್, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಪ್ರೆಸ್ ದ ಬೆಲ್ ಬಟನ್ ಫಾರ್ ಮೈ ಅಪ್ಕಮಿಂಗ್ ವಿಡಿಯೋಸ್ ಅಂತ ಹೇಳ್ತಾ, ಸೊ ಇಂದಿನ SSLC ಇಂಗ್ಲೀಷ್ ಪರೀಕ್ಷೆಯ 1 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳು. ಸೊ ನೋಡಿರಿ, ಚೂಸ್ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಫಾರ್ ದ ಸ್ಟೇಟ್ಮೆಂಟ್ ಅಂತಿದೆ. ಸ್ಟೇಟ್ಮೆಂಟ್ ಏನಿದೆಪ್ಪ ಅಂದ್ರೆ ಇಲ್ಲಿ ಪರ್ವೇಜ್ ಈಟ್ಸ್ ಪಿಜ್ಜಾ ಅಂತ ಇದೆ. ಸೊ ಈ ಉತ್ತರ ತಪ್ಪಿದೆ. ಸೊ ಪರ್ವೇಜ್ ಈಟ್ಸ್ ಅಂತ ಇದೆ. ಸೊ ಇಲ್ಲಿ ವರ್ಬ್ಗೆ ಎಸ್ ಪ್ರತ್ಯಯ ಇದೆ. ಸೊ ಅದಕ್ಕೆ ಡಸಂಟ್ ಹಿ ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 2, ಕ್ಯಾನ್ ಯು ಪ್ಲೀಸ್ ಸೆಂಡ್ ಮೀ ದ ವಿಡಿಯೋಸ್ ಆಫ್ ಎಸ್ಟರ್ಡೇಸ್ ಪ್ರೆಸೆಂಟೇಷನ್ ಅಂತ ಇದೆ. ಸೊ ಲ್ಯಾಂಗ್ವೇಜ್ ಫಂಕ್ಷನನ್ನು ಕೇಳಿದ್ದಾರೆ. ಸೊ ಇಲ್ಲಿ ಅಂಡರ್ಲೈನ್ ಮಾಡೋದಕ್ಕೆ ಲ್ಯಾಂಗ್ವೇಜ್ ಫಂಕ್ಷನ್ ಯಾವುದಾಗುತ್ತೆ, ರಿಕ್ವೆಸ್ಟಿಂಗ್ ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ ಎರಡನೇದಕ್ಕೆ. ನೆಕ್ಸ್ಟ್ ಮೂರನೇ ಪ್ರಶ್ನೆ, ರೀಡ್ ದ ಕನ್ವರ್ಸೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಚೂಸಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ಸ್ ಅಂತ ಇದೆ. ಸೊ ಇಲ್ಲಿ ಇಫ್ ಯು ಹ್ಯಾಡ್ ಸ್ಟಡಿಡ್ ಹಾರ್ಡ್ ಯು ವುಡ್ ಹ್ಯಾವ್ ಸ್ಕೋರ್ಡ್ ಗುಡ್ ಮಾರ್ಕ್ಸ್, ಇಲ್ಲಿ ಬಿ ಉತ್ತರ ಸರಿಯಾಗುತ್ತೆ ಇದಕ್ಕೆ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ, ರೀಡ್ ದ ಫಾಲೋವಿಂಗ್ ಆ್ಯಂಡ್ ಚೂಸ್ ಇನ್ಫಿನಿಟಿವ್ಸ್ ಅಂತಿದೆ. ಸೊ ಇನ್ಫಿನಿಟಿವ್ಸ್ ಇತ್ತಂದರೆ ಹಿಂದಿನ ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ. ಸೊ ಇನ್ಫಿನಿಟಿವ್ಸ್ ಅಂದರೆ ಏನಪ್ಪ ಅಂದರೆ ನೌನ್ ಮುಂದೆ ಏನಿರುತ್ತೆ, ವರ್ಬ್ ಮುಂದೆ ಏನಿರುತ್ತೆ, ಟು ಅಂತ ಇರುತ್ತೆ. ಸೊ ಅದರಿಂದ ಸಿ ಉತ್ತರ ಏನಿದೆ ಅಂದರೆ ಇದಕ್ಕೆ ಸರಿಯಾದಂಥ ಉತ್ತರ ಆಗಿದೆ. ನೆಕ್ಸ್ಟ್ ಐದನೇ ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಹ್ಯಾಸ್ ಒನ್ ಸಿಲೆಬಲ್ ಇದ್ದಿದ್ದು ಯಾವುದಂತ ಕೇಳಿದರೆ ಇಲ್ಲಿ ಫ್ರೆಂಡ್ ಅಂತ ಆಗುತ್ತೆ. ಇಲ್ಲಿ ನೋಡ್ರಿ, ಸಿಟಿ ಎರಡಾಗುತ್ತೆ, ಫ್ರೆಂಡ್ ಒಂದಾಗುತ್ತೆ, ನಾಲೆಜ್ ಎರಡಾಗುತ್ತೆ, ಕ್ಲಾಸ್ಮೇಟ್ ಎರಡಾಗುತ್ತೆ. ಸೊ ಅದರಿಂದ ಫ್ರೆಂಡ್ ಹ್ಯಾಸ್ ಓನ್ಲಿ ಒನ್ ಸಿಲೆಬಲ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಫ್ರೆಂಡ್ ಅಂತ ಆಗುತ್ತೆ. ನೆಕ್ಸ್ಟ್ ಕಂಬೈನ್ ದ ವರ್ಡ್ಸ್, ಕೊಲೋಕೇಟಿವ್ ವರ್ಡ್ ಕೇಳಿದರೆ ಶಾರ್ಟಿಗೆ ಕೊಲೋಕೇಟಿವ್ ವರ್ಡ್ಸು ಶಾರ್ಟ್ ಟೆಂಪರ್ ಅಂತ ಅಂತೀವಿ ನೋಡಿ. ಸೊ ಅದರಿಂದ ಇಲ್ಲಿ ಟೆಂಪರ್ ಅನ್ನೋದು ಸರಿಯಾಗುತ್ತೆ. ನೆಕ್ಸ್ಟ್ ಏಳನೇ ಪ್ರಶ್ನೆ, ಫಿಲ್ ಇನ್ ದ ಬ್ಯಾಂಕ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್ ಅಂತ ಇದೆ. ಸೊ ಪ್ಯಾರಿಸ್ ಇಸ್ ಅ ಬ್ಯೂಟಿಫುಲ್ ಸಿಟಿ, ಇಲ್ಲಿ ಎ ಆರ್ಟಿಕಲನ್ನು ತುಂಬಬೇಕು. ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಸೂಟೇಬಲ್ ಲಿಂಕರ್ ಅಂತ ಇದೆ. ಇಲ್ಲಿ ನೋಡ್ರಿ, ಸಾಯಿ ಕೃಷ್ಣ ಈಸ್ ಎ ಪುವರ್ ಡ್ಯಾಶ್ ಹೆಲ್ಪ್ಫುಲ್ ಟು ನೀಡಿ ಪೀಪಲ್ ಅಂತಿದೆ. ಸೊ ಈವೆನ್ ದೋ ಹಿ ಈಸ್ ಪುವರ್ ಬಟ್ ಹಿ ಈಸ್ ಹೆಲ್ಪ್ಫುಲ್ ಟು ದ ನೀಡಿ ಪೀಪಲ್, ಇಲ್ಲಿ ಬಟ್ ಎಂಬುದು ಅವನು ಬಡವನಾಗಿದ್ದರೂ ಕೂಡ ಆದರೆ ಕೂಡ ಅವೇನು ಮಾಡ್ತಾನೆ ಅಂದ್ರೆ ಹೆಲ್ಪ್ ಮಾಡ್ತಾನೆ, ಬಟ್ ಅನ್ನೋದು ತುಂಬೋದು. ನೆಕ್ಸ್ಟ್ 9ನೇ ಪ್ರಶ್ನೆಗೆ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ ಅಂತ ಇದೆ. ಸೊ ಇಲ್ಲಿ ಉತ್ತರ ಏನು, ವಿತ್ ಅನ್ನೋದು ಸರಿಯಾಗುತ್ತೆ. ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ಸ್ ಕೇಳಿದರೆ ಟೆನ್ಸ್ ಫಾರ್ಮ್ ಇಲ್ಲಿ ನೋಡ್ರಿ, ಅನುಷ್ಕಾ ಡ್ಯಾಶ್ ಕ್ಲಾಸಿಕಲ್ ಡ್ಯಾನ್ಸ್ ಲಾಸ್ಟ್ ಇಯರ್ ಅಂತ ಇದೆ. ಸೊ ಈ ವಾಕ್ಯ ಇದರಲ್ಲಿದೆ, ಪಾಸ್ಟ್ದಲ್ಲಿದೆ. ಸೊ ಅದರಿಂದ ಏನು ಮಾಡಬೇಕಪ್ಪ ಅಂದ್ರೆ ಇಲ್ಲಿ ಫಸ್ಟ್ ಬಿ ಫಾರ್ಮ್ ಏನು ತುಂಬಬೇಕಪ್ಪ ಅಂದ್ರೆ ಬಿ ಫಾರ್ಮ್ ಆಫ್ ವರ್ಬ್ ಏನು ತುಂಬಬೇಕು, ವಾಸ್ ಅಂತ ತುಂಬಬೇಕು. ಯಾಕಂದರೆ ಇಲ್ಲಿ ಅನುಷ್ಕಾ ಹ್ಯಾಸ್ ಓನ್ಲಿ ಸಿಂಗ್ಯುಲರ್ ಇದ್ದಾಳೆ. ಸೊ ಅದರಿಂದ ವಾಸ್ ಅಂತ ತುಂಬಿದ್ದೀನಿ. ನೆಕ್ಸ್ಟ್ ಪ್ರಾಕ್ಟೀಸ್ ಅಂತಿದೆ. ಸೊ ಇದು ಪ್ರಾಕ್ಟೀಸಿಂಗ್ ಅಂತ ಆಗುತ್ತೆ. ಸೊ ಅದಕ್ಕೆ ವಾಸ್ ಪ್ರಾಕ್ಟೀಸಿಂಗ್ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ನೆಕ್ಸ್ಟ್ 11th ಒನ್, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕೇಳಿದರೆ ಅಂಡರ್ಲೈನ್ ವರ್ಡ್ ಯಾವುದು, ಕೈಂಡ್ ಹಾರ್ಟೆಡ್. ಮೇಘನಾ ಇಸ್ ಎ ಕೈಂಡ್ ಹಾರ್ಟೆಡ್ ಪರ್ಸನ್. ಸೊ ಕೈಂಡ್ ಹಾರ್ಟೆಡ್ ಅಂದರೆ ಮೇಘನಾ ಕೈಂಡ್ ಹಾರ್ಟೆಡ್ ಇದ್ದಾಳೆ. ಸೊ ಅದಕ್ಕೆ ಕೈಂಡ್ ಹಾರ್ಟೆಡ್ ಅನ್ನೋದು ಏನಾಗುತ್ತೆ, ಅಡ್ಜೆಕ್ಟಿವ್ ಆಗುತ್ತೆ. ಸೊ ಇಟ್ ಈಸ್ ಗೋಯಿಂಗ್ ಟು ಡಿಸ್ಕ್ರೈಬಿಂಗ್ ಮೇಘನಾ. ಸೊ ದ್ಯಾಟ್ಸ್ ವೈ. ಸೊ 11th ಆನ್ಸರ್ ಫಾರ್ ಕ್ವಶನ್ ನಂಬರ್ 11 ಈಸ್ ಅಡ್ಜೆಕ್ಟಿವ್ ಅನ್ನೋದು ಸರಿಯಾಗುತ್ತೆ. ನೆಕ್ಸ್ಟ್ 12ನೇ ಪ್ರಶ್ನೆ, ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್ ಅಂತ ಇದೆ. ಸೊ ಇಲ್ಲಿ ನೋಡ್ರಿ, ಡಿಸ್ಟ್ರಿಬ್ಯೂಟ್ ಅನ್ನೋದು ಕೊಟ್ಟಿದ್ದಾರೆ. ಸೊ ಬ್ರಾಕೆಟ್ದಲ್ಲಿ ಸರಿಯಾದಂಥ ವರ್ಡನ್ನು ತುಂಬಬೇಕಿಲ್ಲ. ಸೊ ಇನ್ ಅವರ್ ಸ್ಕೂಲ್ ಆ್ಯನ್ಯುವಲ್ ಪ್ರೈಜ್ ಡಿಸ್ಟ್ರಿಬ್ಯೂಷನ್ ಪ್ರೋಗ್ರಾಮ್ ಟುಕ್ ಪ್ಲೇಸ್ ಎಸ್ಟರ್ಡೇ ಅಂತ ಆಗುತ್ತೆ. ಇಲ್ಲಿ ಡಿಸ್ಟ್ರಿಬ್ಯೂಷನ್ ಎಂಬುದು ತುಂಬಬೇಕು. ನೆಕ್ಸ್ಟ್ ಯೂಸ್ ದ ವರ್ಡ್ ಅಗ್ರಿ ಎಂಬುದನ್ನು ವರ್ಬ್ ಆಗಿ ಯೂಸ್ ಮಾಡಿದ್ದಾರೆ. ಸೊ ಅದು ಬಹಳಷ್ಟು ಈಸಿಯಾಗಿದೆ. ಐ ಅಗ್ರಿ ವಿತ್ ಯು, ಇಲ್ಲಿ ಐ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ, ಅಗ್ರಿ ಅನ್ನೋದು ವರ್ಬ್ ಆಗುತ್ತೆ. ಐ ಅಗ್ರಿ ವಿತ್ ಯು ಎಂಬುದು ಸರಿಯಾಗುತ್ತೆ. ನೆಕ್ಸ್ಟ್ ಚೇಂಜ್ ಇಂಟು ಕಂಪ್ಯಾರಿಟಿವ್ ಡಿಗ್ರಿ ಅಂತ ಇದೆ. ಸೊ ಇಲ್ಲೊಂದು ಏನು ಸೂಪರ್ಲೇಟಿವ್ದಲ್ಲಿ ಕೊಟ್ಟಿದ್ದಾರೆ, ಅದನ್ನು ಕಂಪ್ಯಾರಿಟಿವ್ ಮಾಡಬೇಕಷ್ಟೇ. ರೋಸ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಫ್ಲವರ್ ಇನ್ ದ ಗಾರ್ಡನ್ ಅಂತ ಇದೆ. ಸೊ ಇದನ್ನು ಕಂಪ್ಯಾರಿಟಿವ್ದಲ್ಲಿ ಟ್ರಾನ್ಸ್ಫರ್ ಮಾಡಿದಾಗ ಏನಾಗುತ್ತೆ, ರೋಸ್ ಈಸ್ ಮೋರ್ ಬ್ಯೂಟಿಫುಲ್ ದೆನ್ ಎನಿ ಫ್ಲವರ್ಸ್ ಇನ್ ದ ಗಾರ್ಡನ್ ಎಂಬುದು ಸರಿಯಾದಂಥ ಕಂಪ್ಯಾರಿಟಿವ್ ಫಾರ್ಮ್ ಆಗುತ್ತೆ ಅಂತ ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟ್ 15ನೇದು ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್ ಅಂತ ಇದೆ. ಸೊ ಪ್ಯಾಸಿವ್ ವಾಯ್ಸ್ ನಿಮ್ಗೆ ಆಲ್ರೆಡಿ ನಾನು ಭಾಳ ಸಲ ಹೇಳಿದೆ. ಪ್ಯಾಸಿವ್ ವಾಯ್ಸ್ ಯಾವಾಗಲೂ ಏನು ಕೇಳ್ತಾರಪ್ಪ ಅಂದ್ರೆ
ಕಂಟಿನ್ಯೂಸ್ ಟೆನ್ಸ್ ಇದ್ದಿದ್ದನ್ನು ಕೇಳ್ತಾರೆ. ಸೊ ಅದಕ್ಕೆ ಇಲ್ಲಿಯೂ ಕೂಡ ಈ ವರ್ಷವೂ ಕೂಡ ಕಂಟಿನ್ಯೂಸ್ ಟೆನ್ಸ್ ಇದ್ದಲ್ಲೇ ಕೇಳಿದ್ದಾರೆ. ನೋಡಿರಿ ಏನಿದೆ ಪ್ರಶ್ನೆ. ದೀಪಕ್ ರಾಜ್ ಈಸ್ ಪ್ರಿಪೇರಿಂಗ್ ಎ ಸೈನ್ಸ್ ಮಾಡೆಲ್ ಅಂತ ಇದೆ. ಸೊ ಇದು ಪ್ರೆಸೆಂಟ್ ಕಂಟಿನ್ಯೂಸಲ್ಲಿದೆ. ಸೊ ಇದನ್ನು ಏನು ಮಾಡಬೇಕು, ನಾವು ಪ್ಯಾಸಿವೈಸ್ ಮಾಡಬೇಕು. ಸೊ ಫಸ್ಟ್ ಇಲ್ಲಿ ಎ ಸೈನ್ಸ್ ಮಾಡೆಲ್ ಇದೇನಾಗುತ್ತೆ, ಸಬ್ಜೆಕ್ಟು ಇಲ್ಲಿ ಬರುತ್ತೆ. ಎ ಸೈನ್ಸ್ ಮಾಡೆಲ್ ಈಸ್ ಬೀಯಿಂಗ್ ಪ್ರಿಪೇರ್ಡ್ ಬೈ ದೀಪಕ್ ರಾಜ್ ಎಂಬುದು ಸರಿಯಾದಂಥ ಪ್ಯಾಸಿವ್ ಫಾರ್ಮ್ ಇದು ಆಗುತ್ತೆ. ಸೊ ನೆಕ್ಸ್ಟ್ ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್, ಅಂಡರ್ಲೈನ್ ಸೆಂಟೆನ್ಸ್. ಇದು ರಿಪೋರ್ಟೆಡ್ ಸ್ಪೀಚ್ದಲ್ಲಿ ಮಾಡಬೇಕು. ಸೊ ಇಲ್ಲಿ ನೋಡ್ರಿ, ಹರೀಶ್ ಐ ಆಮ್ ಪ್ಲ್ಯಾನಿಂಗ್ ಟು ಪ್ಲೇ ಎ ಸ್ಕಿಟ್ ಇನ್ ದ ಆ್ಯನ್ಯುವಲ್ ಡೇ ಪ್ರೋಗ್ರಾಮ್ ಟುಡೇ ಅಂತ ಇದೆ. ಸೊ ಇದನ್ನು ಏನು ಮಾಡಬೇಕು, ನಾವು ರಿಪೋರ್ಟೆಡ್ ಸ್ಪೀಚ್ ಬರೀಬೇಕು. ಸೊ ಇಲ್ಲಿ ಐ ಆಮ್ ಅನ್ನೋದು ಹರೀಶ್ ಹೇಳ್ತಾ ಇದ್ದಾನೆ. ಸೊ ಹರೀಶ್ ಟೋಲ್ ಟು ಭೀಮೇಶ್ ದ್ಯಾಟ್ ಐ ಅಂದರೆ ಯಾರು ಇಲ್ಲಿ, ಹರೀಶ. ಸೊ ಇದು ಎಲ್ಲಿದೆ, ಪ್ರೆಸೆಂಟ್ ಕಂಟಿನ್ಯೂಸ್ ಇದೆ. ಸೊ ಪ್ರೆಸೆಂಟ್ ಕಂಟಿನ್ಯೂಸಲ್ಲಿ ಇದ್ದಿದ್ದು ರಿಪೋರ್ಟ್ದಲ್ಲಿ ಏನಾಗುತ್ತೆ, ಪಾಸ್ಟ್ ಕಂಟಿನ್ಯೂಸ್ ಆಗುತ್ತೆ. ಸೊ ಇದಕ್ಕೆ ಐ ಆಮ್ ಪ್ಲ್ಯಾನಿಂಗ್ ಇದ್ದಿದ್ದು ಏನಾಗ್ತೈತೆ, ಹಿ ವಾಸ್ ಪ್ಲ್ಯಾನಿಂಗ್ ಅಂತ ಆಗುತ್ತೆ. ಸೊ ಹಿ ವಾಸ್ ಪ್ಲ್ಯಾನಿಂಗ್ ಟು ಪ್ಲೇ ಎ ಸ್ಕಿಟ್ ಇನ್ ದ ಆ್ಯನ್ಯುವಲ್ ಡೇ ಪ್ರೋಗ್ರಾಮ್ ದ್ಯಾಟ್ ಡೇ. ಟುಡೇ ಇದ್ದಿದ್ದು ಏನಾಗುತ್ತೆ, ರಿಪೋರ್ಟ್ದಲ್ಲಿ ದ್ಯಾಟ್ ಡೇ ಆಗುತ್ತೆ. ಸೊ ಅದರಿಂದ ಈ ರೀತಿ ಸರಿಯಾದಂಥ ಉತ್ತರ ಇಲ್ಲಿ ಆಗುತ್ತೆ. ಸೊ ಹಿ ವಾಸ್ ಪ್ಲ್ಯಾನಿಂಗ್ ಟು ಪ್ಲೇ ಎ ಸ್ಕಿಟ್ ಇನ್ ದ ಆ್ಯನ್ಯುವಲ್ ಡೇ ಪ್ರೋಗ್ರಾಮ್ ದ್ಯಾಟ್ ಡೇ ಎಂಬುದು ಸರಿಯಾಗುತ್ತೆ. ನೆಕ್ಸ್ಟ್ 17ನೇ ಪ್ರಶ್ನೆಗೆ ಇಲ್ಲೊಂದು ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ. ಸೊ ಎಡಿಟ್ ನೋಡಿರಿ, ಇಲ್ಲಿ ಏನು ಕೊಟ್ಟಿದ್ದಾರೆ, ದ ಫಾಲೋವಿಂಗ್ ಸೆಂಟೆನ್ಸ್ ಹ್ಯಾಸ್ ಎ 2 ಎರರ್ಸ್, ಎಡಿಟ್ ದ ಸೆಂಟೆನ್ಸ್ ಆ್ಯಂಡ್ ರೀರೈಟ್ ಇಟ್ ಇನ್ ದ ಆನ್ಸರ್ ಬುಕ್. ಅದನ್ನು ಆನ್ಸರ್ದಲ್ಲಿ ಬರೆದಿದ್ದಾರೆ. ಸೊ ಈ ಪ್ಯಾರಾಗ್ರಾಫನ್ನು ಓದಬೇಕು. ವಿ ಹ್ಯಾವ್ ಟು ಪಾಯಿಂಟ್ ಔಟ್ ಎರರ್ಸ್ ಆ್ಯಂಡ್ ವಿ ಹ್ಯಾವ್ ಟು ಕರೆಕ್ಟ್ ದೋಸ್ ಎರರ್ಸ್ ಅಂತ ಇಲ್ಲಿ ನಾವು ಮಾಡಬೇಕು. ನೋಡಿರಿ, ಐ ಬೋರ್ಡೆಡ್ ದ ಪಾಸ್ಟ್ ಟ್ರೈನ್ ಟು ಮುಂಬೈ ಅಲಾಂಗ್ ವಿತ್ ಮೈ ಪೇರೆಂಟ್ಸ್ ಆ್ಯಂಡ್ ಸಿಸ್ಟರ್ ಲಾಸ್ಟ್ ಈವ್ನಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿರಿ, ಒಂದನೇದು ಏನು ಕೊಟ್ಟಿದ್ದಾರೆ, ಕ್ಯಾಪಿಟಲ್ ಲೆಟರ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಸೊ ಇಲ್ಲಿ ಕ್ಯಾಪಿಟಲ್ ಲೆಟ್ರು ಎಲ್ಲಿ ಮಿಸ್ ಆಗಿದೆ ಅಂದರೆ ಇಲ್ಲಿ ಮುಂಬೈ ಅಂತ ಇದೆ ನೋಡಿರಿ. ಸೊ ಮುಂಬೈ ಪ್ಲೇಸ್ ಆಫ್ ಬರ್ತಿದ್ದಲ್ಲಿ ಯಾವಾಗಲೂ ಏನಿರಬೇಕು, ಕ್ಯಾಪಿಟಲ್ ಇರಬೇಕು ಫಸ್ಟ್ ಲೆಟ್ರು. ಸೊ ಅದರಿಂದ ಮುಂಬೈ ಎಮ್ ಅನ್ನೋದೇನು ಬೇಕಾಗಿತ್ತು, ಇಲ್ಲಿ ಕ್ಯಾಪಿಟಲ್ ಲೆಟ್ರ್ ಆಗಬೇಕಾಗಿತ್ತು. ನೆಕ್ಸ್ಟ್ ಎರಡನೇದು ಏನಿದೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ನೋಡಿರಿ, ಇಲ್ಲಿ LOST ಲಾಸ್ಟ್ ಈವ್ನಿಂಗ್ ಅಂತ ಬಂದಿದೆ. ಅದೇನಾಗಬೇಕು, LAST ಲಾಸ್ಟ್ ಈವ್ನಿಂಗ್ ಅನ್ನೋದು ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ಸೊ ಇಷ್ಟು ಏನಪ್ಪ ಅಂದ್ರೆ 1 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳು. ಸೊ ಈ 17 ಪ್ರಶ್ನೆಗಳಿಗೆ ಸರಿಯಾದಂಥ ಉತ್ತರಗಳನ್ನು ನಾನಿಲ್ಲಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ವಿವರಣೆಯನ್ನು ಮಾಡಿದ್ದೀನಿ. ಸೊ ಮುಂದಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ವಿವರಣೆಯನ್ನು ಮಾಡ್ತೀನಿ. ಸೊ ಅದರಿಂದ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ, ದಯವಿಟ್ಟು ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ ಟು ಯುವರ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.